ಹಾಯ್ ಫ್ರೆಂಡ್ಸ್, ಹಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಹುಣ್ಣಿಮೆ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು. ಗುರುಪೂರ್ಣಿಮೆ ಇತ್ತಲ್ಲೋ ಅವತ್ತಿನ ದಿನಚರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸು, ಯಾರು ಹೊಸಬ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವೀಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಹುಣ್ಣಿಮೆ ದಿನ ಅಲ್ವಾ, ಪೂಜೆ ಎಲ್ಲ ಮಾಡಿದ್ದೆ. ಹಾಗಾಗಿ ಇವತ್ತು ನಮ್ಮ ದೇವ್ರ ಮನೆನ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ದೇವರ ಮನೆ. ಡೋರ್ ಈ ರೀತಿಯಾಗಿ ಮಾಡಿಸಿದ್ದೀವಿ ನೋಡಿ. ಸಿಂಪಲ್ಲಾಗಿ ಚಿಕ್ಕದಾಗಿ ದೇವ್ರ ಮನೆ ಈ ರೀತಿಯಾಗಿದೆ. ಹಾಗೆ ಟೈಲ್ಸ್ ಜೊತೆಗೇ ನಾವು ಶಿವ ಪಾರ್ವತಿ ಇರುವಂತಹ ಫೋಟೋನ, ಅಂದರೆ ಟೈಲ್ಸನ್ನೇ ನಾವು ಇಲ್ಲಿ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆ. ಬಟ್ ಮನೆ ದೇವರು ಹಾಕಿಸ್ಬೇಕು ಅಂದ್ಕೊಂಡ್ವಿ. ಇದು ಚೆನ್ನಾಗಿ ಕಾಣ್ತು ಅಂತ ಹಸ್ಬೆಂಡ್ ಇದನ್ನ ಸೆಲೆಕ್ಟ್ ಮಾಡಿ ತಂದರು. ಇನ್ನೊಂದು ಕಾಮಧೇನುದಿತ್ತು ಮುಂದ್ಗಡೆ ಹಾಕೋಣ ಅಂದರೆ ಅದು ಹಾಕೋಕ್ಕೆ ಆಗಲಿಲ್ಲ. ಅದು ಕೂಡ ಇದೆ, ಇಲ್ಲಿ ಸೈಡಿಗೆ ಇಟ್ಟಿದ್ದೀನಿ. ಹಾಗೆ ಮೇಲ್ಗಡೆ 2 ಟೈಲ್ಸ್ ಚಿಕ್ಕದಾಗಿ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಇಲ್ಲಿ ಡೋರ್ ಹಿಂದ್ಗಡೆ ಮಾಡಿಸಿದ್ದೀವಿ. ನಾನು ಇವಾಗ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಮತ್ತು ನೈವೇದ್ಯಕ್ಕೆ ಏನಾದರೂ ಮಾಡಬೇಕಲ್ವ, ಇವತ್ತು ಹುಣ್ಣಿಮೆ ಇದೆ, ಅದ್ರ ಬೇರೆ ಗುರುಪೂರ್ಣಿಮೆ. ಹಾಗಾಗಿ ವಿಶೇಷವಾಗಿ ಸ್ವಲ್ಪ ಮಾಡೋಣ ಅಂತ ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಇದು ಮೇನ್ ಡೋರ್ ಹತ್ರನೂ ಕೂಡ ಶ್ರೀ ಓಂ ಸ್ವಸ್ತಿಕ್ ಅಂತ ಬರೆದಿದ್ದೀನಿ. ಇದನ್ನು ಇವತ್ತು ಹುಣ್ಣಿಮೆ ಅಲ್ವ, ಹುಣ್ಣಿಮೆ ದಿನ ಬರೆದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಫಸ್ಟ್ ಸರಿನೂ ಬರೆದಿದ್ದೆ, ಅದನ್ನೆಲ್ಲ ಡೋರ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಇವತ್ತು ಕೂಡ ಬರೆದಿದ್ದೀನಿ. ಮೇನ್ ಡೋರ್ಗೆ ಓಂ ಮತ್ತು ಶ್ರೀ ಸ್ವಸ್ತಿಕ್ ಇವನ್ನ ಈ ಥರದ ಬೀಜಾಕ್ಷರಿ ಇರೋಂಥ ಅಕ್ಷರಗಳನ್ನು ಬರೆದ್ರೆ ತುಂಬಾ ಒಳ್ಳೆಯದು. ನಮ್ಮನೆ ಯಾರೆಲ್ಲ ನೋಡಿಲ್ಲ, ಹೋಮ್ ಟೂರ್ ಅಂತೂ ಮಾಡಿಲ್ಲ, ಹಾಗೆ ವಿಡಿಯೋ ಮಾಡುವಾಗ ಈ ಥರ ವಿಡಿಯೋ ತೋರಿಸ್ತಾ ಇರ್ತೀನಿ. ಇದು ನಮ್ಮದು ಹೊಸ ಮನೆ. ಇನ್ನೂ ಶೋಕೇಸ್ ರೆಡಿ ಮಾಡಿಸಿಲ್ಲ, ತುಂಬ ಕೆಲಸಗಳಿದ್ದಾವೆ. ಆದಷ್ಟು ಎಷ್ಟಾಗಿದೆ, ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ದೇವ್ರ ಮನೆ, ಹಾಗೆ ಇದು ಅಡುಗೆ ಮನೆ. ಸಿಂಪಲ್ಲಾಗಿ ಇವಾಗಲೇ ತೋರಿಸ್ತಾ ಇದ್ದೀನಿ. ಬೆಲ್ಲನ ಕರಗಿಸಿ ಹಾಕೋಣ ಅಂತ ಬೆಲ್ಲನ ಕರಗಿಸ್ತಾ ಇದ್ದೀನಿ. ಹಾಗೆ ಅನ್ನ, ರೈಸ್ ಕೂಡ ಮಾಡಿದ್ದೀನಿ. ಕೆಂಪಕ್ಕಿ ಅನ್ನ ಮತ್ತು ವೈಟ್ ರೈಸ್ 2 ಮಾಡಿದ್ದೀನಿ. ನಮ್ಮ ಅತ್ತೆಗೂ ಬೇಕು, ಹಸ್ಬೆಂಡ್ಗೂ ಅಂತ. ಮತ್ತು ನಾಯಿ ಇದ್ದಾವಲ್ವ ನಮ್ಮ ಮನೇಲಿ, ನಾಯಿಗೂ ಅನ್ನ ಬೇಕಾಗುತ್ತೆ. ಹಾಗಾಗಿ 2 ಪಾತ್ರೆಯಲ್ಲಿ ಮಾಡಿದ್ದೀನಿ. ಕಡಲೆಬೇಳೆ ಪಾಯಸ, ಕಡಲೆಬೇಳೆ ಹೆಸರುಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. ಇವಾಗ ರೈಸ್ ಮಾಡಿದ್ದೀನಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟೇ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ. ನಮ್ಮನೆ ಗುರುಪೂರ್ಣಿಮೆ ದಿನದ ಪೂಜೆ ಈ ರೀತಿಯಾಗಿದೆ. ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ಗುರು ಅಂದರೆ ರಾಯರಿರ್ಬೋದು, ಸಾಯಿಬಾಬಾ, ಈ ರೀತಿಯಾಗಿ ದೇವರನ್ನು ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ನಾನು ಯಾವಾಗಲೂ ರಾಯರ ಪೂಜೆ ಮಾಡ್ತಾ ಇರ್ತೀನಿ. ಹಾಗಾಗಿ ಇವತ್ತು ಕೂಡ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಕಡಲೆಬೇಳೆ ಪಾಯಸನ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಅದಕ್ಕೆ ಹಾಲು ಏನೂ ಹಾಕಿಲ್ಲ, ಬರೀ ಬೆಲ್ಲ, ಕಡಲೆಬೇಳೆ, ಹೆಸರುಬೇಳೆ ಮತ್ತು ಸ್ವಲ್ಪ ರವೆ ಹಾಕಿ ಮಾಡಿದ್ದೀನಿ. ಸಾಂಬಾರಿತ್ತು, ಹಾಗಾಗಿ ರೈಸ್ ಮಾಡಿದ್ದೀನಿ, ಪಾಯಸ ಮಾಡಿದೆ. ನಮ್ಮ ಯಜಮಾನ್ರು ಬೆಳಗ್ಗೆ ಹೋದರಿನ್ನ ಸಂಜೆನೇ ಬರೋದು. ಈಗ ಅತ್ತೆ ನಾನು ಇಬ್ಬರೇ ಅಲ್ವ ಊಟಕ್ಕೆ, ಹಾಗಾಗಿ ಸಾಂಬಾರು ಸ್ವಲ್ಪ ಆಗುತ್ತೆ. ನೈಟ್ ಏನಾದರೂ ಮಾಡಬೇಕು. ಮನೆ ಕೆಲಸ, ಪೂಜೆ ಆಗೋದು ಮಧ್ಯಾಹ್ನ ಆಯಿತು. ಊಟ ಎಲ್ಲ ಆಯಿತು ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಇಲ್ಲಿ ಎದುರುಗಡೆ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವ, ಅಲ್ಲಿ ರೋಡ್ ಇದೆಯಲ್ಲ, ರೋಡ್ ಆ ಕಡೆಗೆ ನಾನು ನಮ್ಮ ನಾಯಿನ ಕರ್ಕೊಂಡು ಹೋಗಿದ್ದೆ. ಅಂದರೆ ಅದಕ್ಕೆ ಸೂಸು ಮಾಡಿಸೋದಕ್ಕೆ. ಆ ಕಡೆ ಹೋದಾಗ ಒಂದು ಹಾವು ಮಲಗಿಬಿಟ್ಟಿತ್ತು. ನೋಡೋಕ್ಕೆ ಭಯ ಆಗಿಬಿಡ್ತು. ನೋಡಬೇಕು ಅನಿಸಿತು, ಬಟ್ ಒಬ್ಬಳೇ ಇರೋದ್ರಿಂದ ಸುಮ್ಮನೆ ವಾಪಸ್ ಬಂದುಬಿಟ್ಟೆ. ಅಲ್ಲಿ ಲೈಟಿಂಗ್ ಕಂಬ ಇದೆ, ಅದರ ಪಕ್ಕಕ್ಕೆ. ಇವಾಗ ಮಳೆಗಾಲ ಅಲ್ವಾ, ಎಲ್ಲ ಹಸಿರು ತುಂಬ್ಕೊಂಡ್ಬಿಟ್ಟಿದೆ, ಗೊತ್ತೇ ಆಗಲ್ಲ ಏನಾದರೂ ಇದ್ದರೆ. ನಮ್ಮ ಮನೆ ಊರಿಂದ ಹೊರಗಿದೆ, ಹೊಲ ಗದ್ದೆಗಳು ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹಾವಿಂದೇ ಭಯ. ದೇವರಿದ್ದಾರೆ, ಬಟ್ ಭಯ ಅಲ್ವಾ, ಹಾವು ಅಂದರೆ ಎಲ್ಲರಿಗೂ ಭಯನೇ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಹಳೆ ಸಾಮಾನೆಲ್ಲ ಇಟ್ಟಿದ್ದೀವಿ, ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು. ಈ ಥರ ಸಂದಿ ಮೂಲೆ ಇದ್ರೇ ಹಾವು ಸೇರ್ಕೊಳುತ್ತೆ. ಬಟ್ ನಾಯಿಗಳು ಇರೋದ್ರಿಂದ ಹಾವು ಬರಲ್ಲ ಅನಿಸುತ್ತೆ. ಅಂದರೆ ಬರುತ್ತೆ, ಬಟ್ ನಾಯಿಗಳು ಬೊಗಳ್ತವೆ ಹಾವನ್ನು ಕಂಡ್ರೆ. ಹಾಗಾಗಿ ನಾಯಿ ನೋಡಿ ಹೇಗೆ ಕೂತಿದೆ. 2 ನಾಯಿ ಇದೆ, ಒಂದು ದೊಡ್ಡದು ಮೇಲೆ ಕಟ್ಟಿದ್ದೀವಿ, ಇದು ಚಿಕ್ಕದು.
ಈ ನಾಯಿ ಅಂತೂ ಒಂದು ಕಪ್ಪೆ ಬಂದರೆ ಸಾಕು ಹಾಗೆ ಬೊಗಳ್ತಾನೆ ಇರುತ್ತೆ. ಬಟ್ ಏನಾದರೂ ಯಾರಾದರೂ ಬಂದರೆ ಏನಾದರೂ ಬಂದರೆ ಬೊಗಳುತ್ತೆ. ಆವಾಗ ಬಂದು ನೋಡ್ತಿರ್ತೀವಿ. ಈ ನಾಯಿ ಒಂದು 2-3 ತಿಂಗಳು ಕುನ್ನಿ ಇರ್ಬೋದು. ಆ ಟೈಮಲ್ಲಿ ನಮ್ಮ ಮನೆ ಹತ್ರ ಬರ್ತಾಯಿತ್ತು. ಇನ್ನು ನಾವು ಮನೆ RCC ಎಲ್ಲ ಹಾಕ್ತಾಯಿದ್ವಿ ಮೇ ತಿಂಗಳಲ್ಲಿ, ಅಂದರೆ 2025 ಮೇ ತಿಂಗಳಲ್ಲಿ. ಆ ಟೈಮಲ್ಲಿ ನಮ್ಮ ಅತ್ತೆ ಇದ್ರಲ್ವ, ಅದಕ್ಕೆ ಸ್ವಲ್ಪ ಅನ್ನ ಎಲ್ಲ ಹಾಕ್ತಾಯಿದ್ರು. ಹಾಗಾಗಿ ನಮ್ಮ ಮನೇಲೇ ರೂಢಿಯಾಗಿತ್ತು. ಆವಾಗಿಂದ ನಮ್ಮ ಹಸ್ಬೆಂಡು, ನನ್ನ ಮಗ ಆ ನಾಯಿನ ತುಂಬಾ ಹಚ್ಕೊಂಡಿದ್ರು. ನಮ್ಮ ಮನೆಯಲ್ಲೇ ಇರುತ್ತೆ ಇವಾಗ. ಇವತ್ತು ಸ್ವಲ್ಪ ಬಿಸಿಲಿದ್ದಂಗಿತ್ತು ಮಧ್ಯಾಹ್ನ ಟೈಮು, ಆದರೆ ಈ ವರ್ಷ ಕಡಿಮೆನೇ ಮಳೆ. ಹಾಗಾಗಿ ಬಿಸಿಲಿರೋದ್ರಿಂದ ಸ್ವಲ್ಪ ಹಾವುಗಳೆಲ್ಲ ಹೊರಗೆ ಬರ್ತಿರ್ತವೆ ಬಿಸಿಲಿಗೆ. ಅದೇ ಭಯ ನನಗೆ. ಇವಾಗ ಸಂಜೆ ಆಗಿತ್ತು ಫ್ರೆಂಡ್ಸ್, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಂದೆ. ಇಲ್ಲಿ ನನ್ನ ಕೈ ತೋಟ ಅನ್ನೋಲ್ಲ, ಅದು ಹೂವಿನ ಗಿಡಗಳು. ಇದು ತರಕಾರಿಗಳನ್ನು ಹಾಕ್ಕೊಳ್ಳೋಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊ, ಮೆಣಸಿನಕಾಯಿ ಗಿಡಗಳು ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಸೌತೆ ಬೀಜ ಹಾಕಿದ್ದೆ. ಅದು ಹುಟ್ಟಿದೆ ಇವಾಗ ನೋಡಿ, 2 ಎಲೆ ಬಂದಿದೆ. ನಮ್ಮನೆ ಪಕ್ಕಕ್ಕೆ ಇಷ್ಟು ಜಾಗ ಇದೆ, ತೋಟ ಇದೆ ಅಲ್ಲ, ಅದು ಬೇರೆಯವ್ರದ್ದು ಅಡಿಕೆ ತೋಟ. ಇಲ್ಲಿ ಇಟ್ಕೆಯಿಂದ ಈ ಕಡೆ ನಮ್ಮದು ಜಾಗ ಇದೆ. ಅಲ್ಲಿನೂ ರಂಟಿ ರೂಟ್ರೆಲ್ಲ ಹೊಡೆಸಿದ್ರೆ ಚೆನ್ನಾಗಿ ಬಂದಿರೋದು. ಬಟ್ ಮಳೆ ಸರಿಯಾಗಿ ಬರ್ತಾ ಇರಲಿಲ್ಲವ, ಹಾಗಾಗಿ ಏನೂ ಮಾಡಿಸ್ಲಿಲ್ಲ. ನಾನೇ ಸ್ವಲ್ಪ ಎಲ್ಲ ಹುಲ್ಲೆಲ್ಲ ತೆಗೆದುಬಿಟ್ಟು ಸ್ವಲ್ಪ ತರಕಾರಿ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸಂಜೆ ಆಯಿತು. ಸಂಜೆ ಆದಮೇಲೆ ದೀಪ ಎಲ್ಲ ಹಚ್ಚಿ ಆಯಿತು. ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಧೂಪ ಹಾಕೋಣ ಮನೆಗೆ ಅಂತ ಧೂಪ ಹಾಕ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಚಿಪ್ಪನ್ನು ಇದ್ದಿಲು ಮಾಡ್ಕೊಂಡಿದ್ದೀನಿ ಸುಟ್ಟು. ಅದಕ್ಕೆ ಸಾಂಬ್ರಾಣಿ ಮತ್ತು ಚಕ್ಕೆ ಹಾಕಬೇಕು. ಚಕ್ಕೆ ಹಾಕಿಲ್ಲ ನಾನು, ಚಕ್ಕೆ ಬಿಳಿ ಸಾಸಿವೆ ಹಾಕ್ತಿರ್ತೀನಿ, ಇವತ್ತು ಹಾಕಿಲ್ಲ. ಪಲಾವ್ ಎಲೆ, ಲವಂಗ, ಏಲಕ್ಕಿ ಮತ್ತು ಇದು ಸಾಂಬ್ರಾಣಿ ಹಾಕಿ ಮನೆಗೆಲ್ಲ ಸ್ವಲ್ಪ ಧೂಪನ ಹಿಡಿದೆ. ಇದು ರಾತ್ರಿ ಟೈಮು, ಮಧ್ಯಾಹ್ನ ಅಡುಗೆ ಮಾಡಿದ್ದು ಇತ್ತು. ನೈಟು ಏನೂ ಮಾಡಲಿಲ್ಲ, ಯಾಕಂದರೆ ಹಸ್ಬೆಂಡು ಇವತ್ತು ಬರಲ್ಲ ಅಂತ ಹೇಳಿದರು. ಹಾಗಾಗಿ ಮಧ್ಯಾಹ್ನ ಮಾಡಿದ್ದು ಅಡುಗೆ ಇತ್ತಲ್ಲ, ನಾನು ಅತ್ತೆ ಇದ್ದರೆ ಅದನ್ನೇ ಊಟ ಮಾಡಿದ್ವಿ. ಇದು ಮೊಳಕೆ ಕಾಳು ನೆನೆಸಿಟ್ಟಿದ್ದೆ ಬೆಳಗ್ಗೆನೇ. ಇವಾಗ ನೋಡಿ ನೀರೆಲ್ಲ ತೆಗೆದಿಟ್ಟಿದ್ದೀನಿ. ಬೆಳಗ್ಗೆ ಮೊಳಕೆ ಬರುತ್ತೆ. ಮಡಿಕೆ ಕಾಳಿದು ಮತ್ತು ಕ್ಯಾಬೇಜ್, ಇದನ್ನು ಕಟ್ ಮಾಡಿ ಇಡ್ತೀನಿ. ನಾಳೆ ರೊಟ್ಟಿ ಮಾಡೋಣ ಅಂತ, ನಾಳೆ ಗುರುವಾರ ರೊಟ್ಟಿ ಮಾಡಬೇಕು. ಹಾಗಾಗಿ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸು, ಇವತ್ತಿನ ನನ್ನ ಡೈಲಿ ವ್ಲಾಗ್ ಈ ರೀತಿ ಇತ್ತು. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.